ನಿಮ್ ಕುಮಾರಸ್ವಾಮಿ ಯಾಕೆ ಇರ್ತಾರಲ್ಲ 19ಕ್ಕೆ ಯಾಕೆ ಹೇಳಿದ್ರೆ ಅದೇ ಹೇಳ್ರಿ ನೀವು ಒಂದು ಬಾರಿ ಫುಲ್ ಮೆಜಾರಿಟಿ ಬಂದಿದ್ದೀರೇನ್ರಿ ನೀವು ಬಿಜೆಪಿ ಅವರು ನೀವು ಬಿಜೆಪಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಪಾರ್ಟಿ ಒಂದು ವಿರೋಧ ಪಕ್ಷ ಕುತ್ಕೊಳ್ಳಕ ಯೋಗ್ಯತೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲೇ ಪಾರ್ಟಿ ನಡೆಸ್ತಾ ಇರೋದು. ನಿಮ್ ತರ ಅವರು ಲಾಟ್ರಿ ಮುಖ್ಯಮಂತ್ರಿಗಳಾಗಿಲ್ಲ ನಾವು, ಲಾಟ್ರಿ ಮುಖ್ಯಮಂತ್ರಿಗಳಾಗಿಲ್ಲ, ಲಾಟ್ರಿ ಪ್ರಧಾನಿಗಳಾಗಿಲ್ಲ ನಾವು. ನೇರವಾಗಿ ಜನಗಳಿಂದ ಮುಗೀತ್ ಆಯ್ತಾ? ನೀವು ಕಿರ್ಚಿದ ಸಮಯ ಮುಗ್ದ. ಪ್ರದೀಪ್ ಅವರೇ, ಕುಮಾರಸ್ವಾಮಿ ಅವರಿಗಿರೋ ಭಯ, ಗ್ರೌಂಡ್ ಅನ್ನ ಕಳ್ಕೊಳ್ತಾ ಇರೋ ಭಯ, ಅದಕ್ಕೇನೆ ದೋಸ್ತಿ, ಅದಕ್ಕೇನೆ ಟಾರ್ಗೆಟ್ ಮೈಸೂರು, ಅಷ್ಟು ಉತ್ತರ ಕೊಡಿ ಮೇಡಮ್. ಚುನಾವಣೆಗಳು ಯಾವಾಗಲೂ ಏರಿಳಿತಗಳು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ನಾನು ಅದನ್ನು ಒಪ್ತೀನಿ. ನೀವು ಹೇಳ್ದಾಗಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಹಾಕ್ಬಿಟ್ಟ ತಕ್ಷಣ ಅಲ್ಲಿ ಹೊಟ್ಟೋಯ್ತು ಅಂತಲ್ಲ, ಸಾಧ್ಯನೇ ಇಲ್ಲ. ನೀವು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಒಂದು ಕಾಲದಲ್ಲಿ, ಅಧಿಕಾರ ಅದಲ್ದೇ 20 ವರ್ಷ ಅಧಿಕಾರದಲ್ಲೇ ಬರಲಿಲ್ಲ. ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿರ್ಬೋದು, ಆದ್ರೆ ಈಗ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ಯಾವ ಒಕ್ಕಲಿಗ ಮತದಾರರ ಸೆಕ್ಟರ್ ಇದೆ ಮೈಸೂರು ಭಾಗ ನಮ್ಮ ಜೊತೆ ಇರ್ತಾರೆ. ನಾವು ನಮ್ಗೆ ಕೊಟ್ಟಿರ್ತಕ್ಕಂಥ 3 ಕ್ಷೇತ್ರಗಳಲ್ಲಿ ಜನತಾದಳ ಗೆಲ್ಲುತ್ತೆ. ಸಿದ್ದರಾಮಯ್ಯ ಒಕ್ಕಲಿಗರು ಮಾತ್ರ ನಿಮ್ ಪರವಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ರು. ಒಕ್ಕಲಿಗರ ಬಗ್ಗೆ ಅದಕ್ಕೆ ಇನ್ನೊಂದು ಸಮುದಾಯ ಸೇರಿಸಿ ಪ್ರಶ್ನೆ ಕೇಳ್ತೀನಿ, ಕೇಳಿ ರಾಮಕೃಷ್ಣ ಅವರೇ. ಒಂದ್ ಕಡೆ ಜೆಡಿಎಸ್ ನ ಒಕ್ಕಲಿಗ ವೋಟ್ ಬ್ಯಾಂಕ್, ಮತ್ತೊಂದ್ ಕಡೆಯಲ್ಲಿ ಬಿಎಸ್ವೈ ಅವರು ಪ್ರಶ್ನೆ ಕೇಳಿಸ್ಕೊಳ್ರಿ. ಲೆಕ್ಕಾಚಾರಗಳು ನಡೀತಾ ಇರೋದು ನಿಮ್ ಮುಂದೆ ಇಡ್ತಾ ಇದ್ದೀನಿ, ಸರಿನಾ ತಪ್ಪ ನೀವು ವಿಶ್ಲೇಷಣೆ ಮಾಡಿ. ಮತ್ತೊಂದ್ ಕಡೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರ ಪರವಾಗಿರುವ ಲಿಂಗಾಯತ, ಒಕ್ಕಲಿಗ ಪ್ಲಸ್ ಲಿಂಗಾಯತ ಆಲ್ರೆಡಿ ಜಾತಿ ಜನಗಣತಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮುನಿಸ್ಕೊಂಡು ಕೂತಿರುವ 2 ಸಮುದಾಯಗಳು. ಅದು ಒಗ್ಗಟ್ಟಾದ್ರೆ ಹಳೆ ಮೈಸೂರಿನಲ್ಲೂ ಕಷ್ಟ ಗೊತ್ತಿದೆ ಸಿದ್ದರಾಮಯ್ಯ ಅವ್ರಿಗೆ. ಅದಕ್ಕೆ 4 ದಿನ ರೆಸಾರ್ಟ್ ವಾಸ್ತವ್ಯ. ನೀವು ಹೇಳಿದ್ರಿ ಜಾತಿ ಸಮೀಕ್ಷೆ ಹೊರಗ್ಬಿಟ್ಟು, ಜಾತಿ ಅಲ್ಲ ಅದು, ಓಕೆ, ಅದು ಆರ್ಥಿಕ ಸಮೀಕ್ಷೆ. ಅದ್ ಬಿಟ್ರೆ ಏನಾಗುತ್ತೆ ಏನು ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಯಾವುದೇ ಜಾತಿ ಕುಲದವರು ಆತಂಕ ಪಡ್ತಕ್ಕಂತ ವ್ಯವಸ್ಥೆ ಯಾವುದೂ ಇಲ್ಲ ಅಂತೇಳಿ. ಹಾಗಾಗಿ ನಾವು 9 ಜನ ಮಿನಿಸ್ಟರ್ ಮಾಡಿದೀವಿ, 9 ಜನ ಮಿನಿಸ್ಟರ್ ಮಾಡಿದೀವಿ, 7 ಜನ ಬೋರ್ಡ್ ನಿಗಮ ಮಂಡಳಿಗಳಲ್ಲಿ ಮಾಡಿದೀವಿ. ಹಾಗಾಗಿ ಎಲ್ಲಾ ಜನಾಂಗವನ್ನ ಒಳಗೊಂಡಿರ್ತಕ್ಕಂಥ ಯಾವ್ದಾರ ಪಕ್ಷ ಇದ್ರೆ ಒಂದೇ. ಮತದಾರರು ಜೆಡಿಎಸ್ ಮತದಾರರು ನಮ್ಮ ಪರ ಇದ್ದಾರೆ, ಜೆಡಿಎಸ್ ನಾಯಕರು ಬಿಜೆಪಿ ಪರ, ಜೆಡಿಎಸ್ ನಾಯಕರು ಮಾತ್ರ ಬಿಜೆಪಿ ಪರ ಇದ್ದಾರೆ. ಇಡೀ ಮೈಸೂರು ಭಾಗದಲ್ಲಿ ಯಾರಿಂದ ಎಲ್ಲೇ ಹೋಗಿ ಕೇಳಿ ನೀವು ಒಂದೇ ಕೂಗು ಬರ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಒಂದು ಪಾರ್ಟಿಯ ಒಂದು ಉದ್ದೇಶ ಎರಡು ಸರಿಯಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆಪರೇಷನ್ ಹಸ್ತ ಮಾಡ್ತಿದ್ದೀರಾ? ಏನ್ ಅವಶ್ಯಕತೆ ಇದೆ ಕೆ ವಿ ರಾಜೇಶ್ ರವರದ್ದು, ಏನ್ ಅವಶ್ಯಕತೆ ಇದೆ ಸದಾನಂದ ಅವರದ್ದು, ಏನ್ ಅವಶ್ಯಕತೆ ಇದೆ ಓಂ ಪ್ರಕಾಶ್ ಅವರದ್ದು, ಕೆ ವಿ ಮಲ್ಲೇಶ್ ಜೆಡಿಎಸ್ ಅವ್ರದ್ದು ಅವಶ್ಯಕತೆ ಏನಿತ್ತು? ಅಷ್ಟೊಂದು ನಂಬಿಕೆ, ಅಷ್ಟೊಂದು ವಿಶ್ವಾಸ ಇದ್ರೆ ಯಾಕೆ ಬೇಕು ನಿಮಗೆ ಬಿಜೆಪಿ ಜೆಡಿಎಸ್ ನಿಂದ? ಅಲ್ಲ ರೀ, 370 ಸೀಟ್ ಮೇಲೆ ತಗೊಳ್ತೀವಿ ಅಂತಕ್ಕಂಥವ್ರು 611 ಜನ MLA ಮತ್ತೆ MP ಗಳನ್ನ ಖರೀದಿ ಮಾಡಿದ್ರಲ್ಲ, ಅವಾಗ ಅವ್ರ ಭಯ ಇತ್ತು ಅವ್ರಿಗೆ. ನಮಗ್ ಬೇಕಾಗಿರ್ತಕ್ಕಂಥ ಸದಾನಂದ ಗೌಡರು ಒಕ್ಕಲಿಗರು ಅವಮಾನ ಮಾಡಿದ್ರು, ನಾವು ಸುಮ್ಮನೆ ಇರಕ್ಕಾಗಲ್ಲ. ಒಬ್ಬ ನಾಯಕನ್ನ ಅವ್ರು ಅವಮಾನ ಮಾಡಿದ್ರೆ ಸುಮ್ಮನೆ ಇರಕ್ಕಾಗಲ್ಲ. ಅದೇ ರೀತಿ ನೀವು ನೋಡ್ರಿ, ನೀವು ಅಂಬೇಡ್ಕರ್ ಅವಮಾನ ಮಾಡಿದ್ರೆ ಬಿಡ್ರಿ, ನಿಮ್ಮಂತರ ಬಾಯಲ್ಲಿ ಜಾತಿ ರಾಜಕಾರಣ ಮಾಡ್ತಾರೆ ಬಿಜೆಪಿ ಜೆಡಿಎಸ್. ನೋಡಿ, ಒಂದ್ ನಿಮಿಷ, ರಾಮಕೃಷ್ಣ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ರಾಜಕಾರಣದ ABCD ಗೊತ್ತಿಲ್ಲ ಇವ್ರಿಗೆ. ಬಂದು ಮಾತಾಡ್ತಾರೆ. ಡಿ ಮಂಜುನಾಥ್ ಗಂಗೆ ಬೇರೆಯವರು ಕೊಟ್ಟಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಒಪ್ಕೋತಾ ಇರ್ಲಿಲ್ಲ. ಅವರು ಅವ್ರ ಮನೆ ಕುಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಮನೆ ಮೆಂಬರ್ಗೆ ಕೊಟ್ಟಿರೋದಕ್ಕೆ ಸುಮ್ಮನೆ ಇದ್ದಾರೆ. ಇದೇ ಡಿ ಮಂಜುನಾಥ್ ಅವ್ರ ಫ್ಯಾಮಿಲಿ ಮೊದಲನೇ ಟೈಮ್ ಅಲ್ಲ ರಾಜಕಾರಣ. ನೀವು ಹಾಸನದಲ್ಲಿ ಹೋಗಿ ಅವ್ರ ತಮ್ಮ ಇದ್ದಾರೆ, ಅವ್ರ ತಮ್ಮ ಆಲ್ರೆಡಿ 2ನೇ ಸರಿ MLA ಆಗಿದ್ದಾರೆ. ಅವ್ರ ಕುಟುಂಬ ಏನು ಹೊಸದೇನಲ್ಲ. ದೇವೇಗೌಡರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಮಂಜುನಾಥ್ ಗಲ್ದಿರ ಬಿಜೆಪಿ ಅವರು ಕೊಟ್ಟಿದ್ರೆ ಕುಟುಂಬದವ್ರು ಕೊಟ್ರೆ ಸಂತೋಷ. ಇದಕ್ಕೆ ಪ್ರದೀಪ್ ಅವರು ಉತ್ತರ ಕೊಡ್ಬೇಕು, ಅಶೋಕ್ ಗೌಡ್ರು ಉತ್ತರ ಕೊಡ್ಬೇಕು. ರಾಮಕೃಷ್ಣ ಅವರಿಗೆ ರಾಜಕೀಯದ ಇತಿಹಾಸದ ABCD ಗೊತ್ತಿಲ್ಲ.
ವೆರಿ ಅನ್ಫಾರ್ಚುನೇಟ್. ಯಾಕೆ ಅಂತಂದ್ರೆ ನೋಡಿ, ಒಂದು ಏನು ಅಂತಂದ್ರೆ ರಾಮಕೃಷ್ಣ ಅವ್ರಿಗೆ ಒಕ್ಕಲಿಗರದು ಮತ್ತು ಲಿಂಗಾಯತರದು ತಾವು ಏನು ಹೇಳಿದ್ರಿ, ಇದು 1999ವರೆಗೂ ಜೊತೆಯಲ್ಲಿ ಬಂದಾಗೆಲ್ಲನೂ ಸಹ ಸರ್ಕಾರಗಳು ಫಾರ್ಮ್ ಆಗಿದೆ. 2004ರಲ್ಲಿ ಏನಾಗುತ್ತೆ, ಒಕ್ಕಲಿಗರು ಜನತಾ ದಳಕ್ಕೆ ಹೋಗ್ತಾರೆ, ಲಿಂಗಾಯತರು JDS BJP ಜೊತೆ ಬರ್ತಾರೆ, ಯಡಿಯೂರಪ್ಪನವ್ರ ಜೊತೆ ಬರ್ತಾರೆ. ತದನಂತರದಲ್ಲಿ ಬೇರೆ ಬೇರೆ ರಾಜಕಾರಣಗಳಾಗಿ ಸಮ್ಮಿಶ್ರ ಸರ್ಕಾರ ಬರ್ತದೆ. 2008ರಲ್ಲಿ ಏನಾಗ್ತದೆ, OBC ಪ್ಲಸ್ ಲಿಂಗಾಯತರು ಬರ್ತಾರೆ ಜೊತೆಗೆ. ಅದಾದಮೇಲೆ ಬೇರೆ ಬೇರೆ ರಾಜಕಾರಣಗಳ ಸಮೀಕರಣಗಳಾಗ್ತಾ ಹೋಗ್ತದೆ. ಈಗೇನಾಗಿದೆ ಅಂತಂದರೆ, ಇವತ್ತು ಕೇವಲ ಕಾಂಗ್ರೆಸ್ ಜೊತೆ ಇರ್ತಕ್ಕಂತಹದ್ದು 1-2 ಸಮುದಾಯ, ಜೊತೆಗೆ ಬರೀ ಮುಸಲ್ಮಾನ ಮತದಾರರು ಮಾತ್ರ. ಯಾಕೆ ಅಂತಂದರೆ ಅದು ಸಹ ಜನತಾದಳದ ಜೊತೆನೂ ಇದ್ದರು. ಈ ಸತಿ ಏನಾಗಿದೆ, 2023 ಚುನಾವಣೆಯಲ್ಲಿ ಮುಸಲ್ಮಾನರು ಒಂದು ಸೈಡ್ ಆಗಿದ್ದರಿಂದ ಒಂದಷ್ಟು ವೋಟ್ಸು ಕಾಂಗ್ರೆಸ್ಗೆ ಬಂದಿದೆ ಮತ್ತು ಸೀಟ್ಸ್ ಆಗಿ ಕನ್ವರ್ಟ್ ಆಗಿದೆ. ಆದರೆ ಅತ್ಯಂತ ಪ್ರಮುಖವಾಗಿ ಈ ಸತಿ ಏನಾಗ್ತಿದೆ ಅಂತಂದರೆ, ಒಂದು ಜಾತಿ ಸಮೀಕರಣದ ವ್ಯಾಲ್ಯೂ ಅಡಿಷನ್ನು ಜನತಾದಳ ಮತ್ತು BJP ಜೊತೆಲಿ ಬಂದಿರೋದು. ಅದಾದಮೇಲೆ ಅತ್ಯಂತ ಪ್ರಮುಖವಾಗಿ ಮೋದಿ ಅನ್ನತಕ್ಕಂತಹ ಜಗತ್ ಮೆಚ್ಚಿರ್ತಕ್ಕಂತಹ ಒಬ್ಬ ವಿಶ್ವನಾಯಕನಿಗೆ ಮತ ಕೊಡಬೇಕು. ಸುಮ್ಮನೆ ರೀ, ಒಂದು ಸುಮ್ಮನೆ ರೀ, ನಾನು ಮಾತಾಡಲಿಲ್ಲ, ನೀವು ಮಾತಾಡಿ. ಸ್ವಲ್ಪ ಮೋದಿ ಬಗ್ಗೆ ಅಶೋಕ್ ಗೌಡ್ರೆ, ರಾಮಕೃಷ್ಣ ಅವರೇ, ಎಲೆಕ್ಷನ್ ಮುಗಿಯೋಕ್ ಇನ್ನು 2 ತಿಂಗಳು. ನಿಮ್ ಗಂಟ್ಲು, ನಿಮ್ ಎನರ್ಜಿ ಎಲ್ಲ ಬೇಕಪ್ಪ. ಪ್ರದೀಪ್ ಅವರೇ ರಾಮಕೃಷ್ಣ ಸರ್ ಕಡೆಗೆ ನಿಮಗೆ ಬರ್ತೀನಿ. 30 ಸೆಕೆಂಡ್ ಬೇಗ. ಪ್ರಮುಖವಾಗಿ CN ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತಾರೆ. CN ಮಂಜುನಾಥ್ ಅವ್ರ ಬಗ್ಗೆ ಇವ್ರಿಗೆ ಪಾಪ ಇವ್ರಿಗೆ ಗೊತ್ತೇ ಇಲ್ಲ. CN ಮಂಜುನಾಥ್ ಅವರ ಮಾವ ದೇವೇಗೌಡರು ಅಂತಕ್ಕಂತಹ ವಿಚಾರಗಳನ್ನ ಅನೇಕ ಜನ ಹೇಳ್ತಾರೆ. CN ಮಂಜುನಾಥ್ ಅವ್ರು ಯಾವತ್ತೂ ಸಹ ದೇವೇಗೌಡರ ಅಳಿಯ ಅಂತೇಳಿ ಅವ್ರು ಯಾವತ್ತೂ ಸಹ ಪ್ರಾಕ್ಟೀಸಿಂಗ್ ಡಾಕ್ಟರ್ ಆಗಿ ಹೇಳಿಲ್ಲ. ಒಂದು ನಿಮಿಷ ನೋಡಿ, CN ಮಂಜುನಾಥ್ ಅಂತಹ ಒಬ್ಬ ವ್ಯಕ್ತಿತ್ವಕ್ಕೆ ನೀವೇನಾದ್ರೂ ದೇವೇಗೌಡ ಕುಟುಂಬ ಅಂತ ಹೇಳಿದ್ರೆ ಅವಮಾನ ಮಾಡಿದ್ರೆ ನೋಡ್ರಿ, ಅದೆಲ್ಲ ಬೇರೆ ವಿಚಾರ. CN ಮಂಜುನಾಥ್ ಇಸ್ CN ಮಂಜುನಾಥ್. ಅವರೊಬ್ಬ ಸಮಯ ಇದ್ದಿದ್ದಷ್ಟೇ. ನನಗೆ ಕಳೆದಾಗ ಪ್ರದೀಪ್ ಅವ್ರನ್ನ ಮಾತನಾಡ್ಸಕ್ಕಿತ್ತು, ರಾಮಕೃಷ್ಣ ಅವ್ರನ್ನ ಮಾತನಾಡ್ಸಕ್ಕಿತ್ತು. ಇಲ್ಲಿ ಜಗಳ ಜಾಸ್ತಿ ಆಗಿದೆ, ಸಮಯ ಕೂಡ ಮೀರ್ ಹೋಗಿದೆ. ನಾಳೆ ಅತ್ಯಂತ ದೊಡ್ಡ ದಿನ. ಹಳೆ ಮೈಸೂರು ಭಾಗದ ಚುನಾವಣಾ ರಣತಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ದೋಸ್ತಿಪಾಳ್ಯದಿಂದ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರು 4 ಜನ ಮೈಸೂರಿನಲ್ಲಿ ಇರ್ತಾರೆ. ನಾಳೆ ಇಡೀ ದಿನ ಹಳೆ ಮೈಸೂರು ವ್ಯಾಪ್ತಿಯಲ್ಲಿ ಆಗುವ ರಾಜಕೀಯ ಚಟುವಟಿಕೆಗಳು ರಿಪಬ್ಲಿಕ್ ಕನ್ನಡ ನಿಮ್ಮುಂದಿರುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.